ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಂತೆಂತ ಮಾತಾಡ್ಬಿಟ್ಟ ಮಾಧವ. ಅವನು ಆಡಿದಷ್ಟೂ ಮಾತುಗಳನ್ನ ನಾನು ನನ್ನ ಕಿವಿಯಾರ ಕೇಳಿಸ್ಕೊಂಡೆ. ಅಪ್ಪ ಮಾಧವ್ ಅವ್ರು ಆ ಥರ ಮಾತಾಡ್ತಾರೆ ಅಂದ್ರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಹಾಗಾದ್ರೆ ನಾವಿನ್ಮೇಲೆ ಆ ಮನೆಗೆ ಹೋಗಕ್ ಆಗಲ್ಲ? ಓ ಹೋಗ್ಬೋದು. ಹೋದ ತಕ್ಷಣ ನಾಯಿ ಬಿಡ್ತಾರಷ್ಟೆ. ಮಾಧವನ್ ಮನೆಗೆ ಹೋಗ್ತೀನಿ ಅಂತ ದತ್ತನ ಮುಂದೆ ಹಾರಾಡ್ತಾ ಇದ್ದೆ. ಆದ್ರೀಗ ಮಾಧವನೇ ದತ್ತನಿಗೆ ಅವನನ್ನ ನಮ್ಮ ಮನೆಗೆ ಸೇರ್ಸಲ್ಲ ಅಂತ ಹೇಳ್ಬಿಟ್ಟ. ಮುಂದೆ ಮಾಧವನ್ ಮನೆಗೆ ಹೋಗೋದಿರ್ಲಿ, ಅವ್ರ ಮನೆಗೆ ಹೋಗ್ತೀನಿ ಅಂತ ದತ್ತನ ಮುಂದೆ ಹೇಳಕ್ಕೂ ಆಗಲ್ಲ. ಮತ್ ಈಗೇನ್ ಮಾಡೋದ್ ಮಾವ? ಇನ್ನೇನು ಮಾಡೋಕ್ಕಾಗತ್ತೆ ಸೊಸೆ ಬುದ್ಧು. ಆ ಮನೆ ಬಾಗಿಲು ನಮ್ಮ ಪಾಲು ಕ್ಲೋಸ್ ಆಯ್ತು ಅಂತ ತಿಳ್ಕೊಂಡು ಈ ಮನೆಯಲ್ಲೇ ಪರ್ಮನೆಂಟ್ ಆಗಿ ಇದ್ದು ಬಿಡೋದು. ಪರ್ಮನೆಂಟಾ? ಅಪ್ಪ ಎಷ್ಟು ದಿನ ಅಂತ ಇದೇ ಮನೇಲಿ ಇರಕ್ಕಾಗುತ್ತೆ? ಎಷ್ಟು ದಿನ ಆಗುತ್ತೋ ಅಷ್ಟು ದಿನ, ಸಾಧ್ಯವಾದ್ರೆ ಸಾಯೋವರೆಗೂ. ಇದೇನೋ ಕಮ್ಮಿ ಆಗಿದೆ ನಿನಗೆ? ಏನೂ ಕಮ್ಮಿ ಆಗಿಲ್ಲ. ಆದ್ರೆ ಇವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಇಲ್ಲಿರೋ ಬದಲು ಒಂದು ಬಾಡಿಗೆ ಮನೆ ನೋಡ್ಕೊಂಡು ಸೆಟ್ಲ್ ಆಗ್ಬೋದಲ್ಲ. ಬಾಡಿಗೆ ಮನೆನಾ? ಬಾಡಿಗೆ ಯಾರು ನಿಮ್ಮ ಅಪ್ಪ ಕಟ್ತಾನೇನಾ? ಅಪ್ಪ ಅಮ್ಮ, ನಾನೇ ಕಣ ನಿಮ್ಮ ಅಪ್ಪ ಹೇಳ್ತಾ ಇರೋದು. ನೋಡೋ, ಕಷ್ಟನೋ ಸುಖನೋ ಈ ಮನೇಲೆ ಇರಬೇಕು. ಕಷ್ಟ ಬಂದ್ರೆ ಅವ್ರಿಗಿರ್ಲಿ, ಸುಖ ಬಂದ್ರೆ ನಮಗಿರ್ಲಿ. ಅವ್ರು ಬೈಯೋ ಬೈಗುಳನ ಕೇಳಿಸ್ಕೊಂಡು ಆರಾಮಾಗಿ ಇದ್ದು ಬಿಡೋಣ. ಅವ್ರು ನೋಡಿದ್ರೆ ಸಾಕು ಅಂತ ನಗನಗ್ತಾ ಇರ್ಬೇಕು. ಅರ್ಥವಾಯ್ತಾ ಅಲ್ವೇನಮ್ಮ? ಅದಕ್ಕೇನಂತೆ ಮಾವ, ನನ್ ಮನೇಲಿ ನಾನಿರಕ್ಕೆ ನಂಗೂ ಖುಷಿನೇ ಅಲ್ವಾ? ನೀವು ಇದ್ಬಿಡಿ. ಇದ್ಬಿಡ್ತೀನಿ. ಆದ್ರೂ ಇನ್ನು ಏನ ಆದ್ರೂ ಹೋದ್ರು ಅಂತ ಮೀನಾಮೇಷ ಎಣಿಸ್ತಾ ಇದೆಯಾ? ಲೋ ಮಗನೇ, ಇಲ್ಲಿದ್ರೆ ಬಾಡಿಗೆ ಉಳಿಯತ್ತೆ, ಫುಡ್ಡು ಫ್ರೀ ಸಿಗತ್ತೆ, ಹೊಟ್ಟೆಗೆ ಅನ್ನ ಸಾರು, ಇರೋಕೊಂದು ಸೂರು, ಇನ್ನೇನೋ ಬೇಕು ನಿನಗೆ? ಯಾವುದೇ ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ. ಇದೇ ನನ್ನ ಶಪಥ. ಏನಿಬ್ರು ಹಾಗೆ ಮುಖ ನೋಡ್ತಿದ್ದೀರಾ? ಹೂವನ್ನಿ. ನಾನು ಹೊಸದಾಗಿ ಮದುವೆ ಆಗಿ ಬಂದಾಗ ಮನೆಯಲ್ಲಿ ನಿಮ್ಮ ಅತ್ತಿಗೆದೆ ದರ್ಬಾರ್ ನಡೀತಿತ್ತು. ಅದೇನ್ ಕತ್ತು ದೌಲತ್ತು ಇಡೀ ಜಗತ್ತಿಗೆ ತಾನೇ ಬುದ್ಧಿವಂತೆ ಅಂತ ಮೆರೀತಿದ್ಲು. ನಾನು ಈ ಮನೆ ಸೊಸೆ ರೀ, ಅವಳು ಈ ಮನೆ ಸೊಸೆ. ಆದ್ರೆ ಮನೆಗೆ ಬಂದವರೆಲ್ಲ ಅವಳಿಗೆ ಅಮ್ಮವ್ರೆ ಅಂತ ನಮಸ್ಕಾರ ಮಾಡ್ತಿದ್ರು. ಅವಳು ಒಂದು ಮಾತು ಹೇಳಿದ್ರೆ ಸಾಕು, ಯಾರು ಅದನ್ನ ತೆಗ್ದು ಹಾಕ್ತಿರ್ಲಿಲ್ಲ. ಎಲ್ರು ಅವಳು ಹೇಳಿದ ಹಾಗೆ ನಡ್ಕೊಳ್ತಿದ್ರು. ಏನ್ ಅಹಂಕಾರ, ಏನ್ ದುರಂಕಾರ, ತಾನೇ ಸರಿ, ತಾನು ಮಾಡಿದ್ದೇ ಸರಿ ಅಂತ ತನಗಿಷ್ಟ ಬಂದಿರೋ ಹಾಗೆ ನಿರ್ಧಾರಗಳನ್ನ ತಗೊಳ್ತಿದ್ಲು. ನಾನು ಎಲ್ಲ ಇದ್ರೂ ಏನು ಇಲ್ಲದೆ ಇರೋ ಹಾಗೆ ಸುಮ್ಮನೆ ಇರಬೇಕಿತ್ತು. ಆಗ್ಲಿಲ್ಲ. ಅದೆಲ್ಲ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ಲಿಲ್ಲ. ಆ ಮನೆಯಲ್ಲಿ ನಾನು ಅವಳು ಎದುರುಗಡೆ ಕೆಲ್ಸದವಳ ತರ ಬದುಕ್ಬೇಕಾ? ನಾನು ಆ ಮನೆ ಸೊಸೆ ಅಂದ್ಮೇಲೆ ಅವಳಿಗೆ ಸಿಗೋ ಘನತೆ ಗೌರವ ನನಗೂ ಸಿಗಬೇಕು ಅಂತ ಅನ್ನಿಸ್ತು. ಆಮೇಲೆ ಅದು ನನಗೂ ಸಿಗಬೇಕು ಅನ್ನೋಕ್ಕಿಂತ ನನಗಷ್ಟೇ ಸಿಗಬೇಕು ಅಂತ ಅನ್ಸಕ್ ಶುರುವಾಯಿತು. ಹಾಗಾಗ್ಬೇಕು ಅಂದ್ರೆ ಅವಳು ಸಾಯ್ಬೇಕು. ಅವಳಷ್ಟೇ ಅಲ್ಲ, ಅವಳ ಗಂಡನೂ ಸಾಯ್ಬೇಕು. ಆಗ ನೀವು ಯಜಮಾನ ಆಗ್ತೀರಾ, ನಾನು ಈ ಮನೆಗೆ ಸರ್ವಾಧಿಕಾರಿ ಆಗ್ತೀನಿ ಅಂತಾನೆ ಆ ಪ್ಲಾನ್ ಮಾಡಿದೆ. ಆದ್ರೆ ಕಡೆ ಗಳಿಗೆಯಲ್ಲಿ ನೀವು ಆ ಕಾರಲ್ಲಿ ಹೋಗಿ ಕುತ್ಕೊಂಡ್ರಿ. ನನ್ನ ಮಾತು ಕೇಳಿ ನನ್ನ ಜೊತೆನೆ ಇದ್ದಿದ್ದಿದ್ರೆ ನಿಮ್ಗಂತ ಗತಿ ಬರ್ತಿರ್ಲಿಲ್ಲ. ಜೊತೆಗೆ ನಿಮ್ಮ ಅಣ್ಣನ ಆಯಸ್ಸು ಗಟ್ಟಿಯಾಗಿತ್ತು. ಅವರು ಬದುಕೊಂಡ್ರು, ನೀವು ಕೋಮಾಗ ಹೋದ್ರಿ. ನಾನು ಮನುಷ್ಯಳೇ ತಾನೆ, ನನಗೆ ಆಸೆಗಳು ಇರಬಾರ್ದ?
ನನ್ನ ಆಸೆಗಳನ್ನ ಈಡೇರಿಸ್ಕೋಬೇಕು ಅಂತ ಮನಸ್ಸಿರ್ಬಾರ್ದ? ನನ್ನ ಆಸೆಗಳಿಗೆ ಅಡ್ಡಿ ಆಗಿದ್ದು ನಿಮ್ಮ ಅತ್ತಿಗೆ. ನರರೂಪದ ರಾಕ್ಷಸಿ ಜೊತೆ ನಾನು ಇಷ್ಟು ದಿನ ಬದುಕ್ಬಿಟ್ನ. ದರಿದ್ರ ಆಸ್ತಿಗೋಸ್ಕರ ಈ ಮಟ್ಟಕ್ಕೆ ಕೇಳಿದ್ಬಿಟ್ಯಾ? ಆಸ್ತಿ ಅಧಿಕಾರ ಸಿಗುತ್ತೆ ಅಂತ ಒಂದು ಜೀವನೇ ಬಲಿ ತಗೊಂಡ್ಬಿಟ್ಯಾ? ಇಲ್ಲ, ನಿನಗೇನು ಉಳಿಗಾಲ ಇಲ್ಲ. ಇವತ್ತೇ ಈ ವಿಷಯನ ಎಲ್ಲರ ಮುಂದೆ ಬಯಲು ಮಾಡ್ತೀನಿ. ನೀನು ಎಂತ ನರರೂಪದ ರಾಕ್ಷಸಿ ಅಂತ ಎಲ್ಲರ ಮುಂದೆ ಹೇಳ್ತೀನಿ. ಅವಿಗೆ ಈ ವಿಷಯ ಗೊತ್ತಾದ್ರೆ ಆ ಕ್ಷಣದಲ್ಲೇ ನಿನ್ನನ್ನು ಗುಂಡಿಟ್ಟು ಕೊಲ್ತಾರೆ. ಆ ಮಕ್ಕಳನ್ನ ತಬ್ಲಿಗಳಾಗಿ ಮಾಡೋದಲ್ಲ, ನೀನು ಅವ್ರ ಕೈಯಿಂದನೇ ಸಾಯಬೇಕು. ಬೇಡ ರೀ, ಹಾಗೆ ಮಾಡಬೇಡಿ. ಅವತ್ತು ನಾನು ಯಾಕೆ ಹಾಗೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಅವತ್ತು ನಾನು ಹಾಗೆ ಯೋಚನೆ ಮಾಡಿದ್ದಕ್ಕೆ ಇವತ್ತು ಕೊರಗ್ತಿದ್ದೀನಿ ರೀ. ನಾಟಕ ಮಾಡಬೇಡ. ನಿನ್ನ ನಾಟಕನ ನಂಬಿ ದೇವ್ರಂತ ನನ್ನ ಅತ್ತಿಗೆನ ಕಳ್ಕೊಂಡಿದ್ದೀನಿ. ಇನ್ನು ನಿನ್ನ ನಾಟಕನ ನಾನು ನಂಬೋದಿಲ್ಲ. ಹಾಗಾದ್ರೆ ಅಭಿ ಆಗ್ಲಿ ನೀವು ಹೇಳಿದ್ದನ್ನ ನಂಬ್ತಾರೆ ಅಂತ ಅನ್ಕೊಂಡಿದ್ದೀರಾ? ಈಗ ತಾನೇ ನಿಮ್ಗೆ ನೆನಪಿನ ಶಕ್ತಿ ಬರ್ತಿದೆ. ನೀವೇ ಏನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡ್ತೀರಾ ಅಂತ. ವಾ, ಏನ್ ಧೈರ್ಯನೇ ನಿನಗೆ? ಈಗಲೂ ನೀನು ಬದುಕ್ಬೋದು, ಬಚಾವಾಗ್ಬೋದು ಅಂತ ಅನ್ಕೋತಾ ಇದೀಯ. ಆಯ್ತು, ಒಂದು ವೇಳೆ ಅವ್ರು ಏನಾದರೂ ಹಂಗೆ ಅನ್ಕೊಂಡ್ರೆ ನಾನೇ ಆ ಕ್ಷಣಕ್ಕೆ ನೀನು ಕೊಂದು ಬಿಡ್ತೀನಿ. ರೀ, ನನ್ನ ಮಾತು ಕೇಳಿ. ನನ್ನಿಂದ ಅದೇ ತಪ್ಪಾಗಿದೆ ಅಂತ ನಾನು ಒಪ್ಕೊಳ್ತೀನಿ ರೀ. ದಯವಿಟ್ಟು ಈ ವಿಷಯನ ಮನೆಯವ್ರ ಹತ್ರ ಹೇಳ್ಬೇಡ್ರಿ. ನನಗೆ ಗೊತ್ತು, ಕ್ಷಮಿಸಿ ಅಂತ ಕೇಳಕ್ಕೂ ಆಗಲ್ಲ. ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ನೀವು ನನ್ನನ್ನು ಕ್ಷಮಿಸೋದು ಬೇಡ, ಆದರೆ ನೀವು ಈ ವಿಷಯನ ಮನೆಯವ್ರ ಹತ್ರ ಹೇಳಬೇಡಿ. 1-2 ದಿನ ಟೈಮ್ ಕೊಡಿ. ನಾನೇ ಮನೆಯವ್ರ ಎದುರುಗಡೆ ಎಲ್ಲ ಸತ್ಯನೂ ಹೇಳ್ತೀನಿ ರೀ. ನಿನಗೆ ಟೈಮ್ ಕೊಡ್ಬೇಕಾ? ನಿನ್ನ ಇಷ್ಟು ದಿನ ಬದುಕೋಗಿ ಬಿಟ್ಟಿರೋದೇ ಹೆಚ್ಚು. ಇನ್ನು ನಾನು ನೀನು ಬದುಕೋಗಿ ಬಿಡಲ್ಲ. ನೋಡಿ, ಆ ಮಕ್ಕಳ ಮುಂದೆ ನನ್ನ ತಪ್ಪೇನು ಅಂತ ನಾನು ಒಪ್ಕೊಳ್ತೀನಿ. ಆಗ ನನ್ನ ತಪ್ಪಿಗೆ ಅವ್ರು ಏನು ಶಿಕ್ಷೆ ಕೊಡ್ತಾರೋ ಕೊಡಲಿ. ಆದರೆ ಇದ್ದಕ್ಕಿದ್ದ ಹಾಗೆ ಇವತ್ತಿನ ದಿನಾನೇ ಅವ್ರ ಮುಂದೆ ಮಾತಾಡು ಅಂತ ಮಾತ್ರ ಹೇಳಬೇಡಿ. ಈ ವಿಷಯನ ನೀವು ಹೇಳೋದಕ್ಕಿಂತ ನಾನೇ ಹೇಳೋದು ಸರಿ ಅಲ್ವಾ? ದಯವಿಟ್ಟು 2 ದಿನ ಟೈಮ್ ಕೊಡಿ. ನೀನಿಷ್ಟು ಕೇಳ್ತಿದೀಯ ಅಂತ ನಾನು ಸುಮ್ಮನೆ ಆಗ್ತಿಲ್ಲ. ನನಗೆ ಬೇಕಾಗಿರೋದು ಅದೇ. ನೀನು ಇಂಥ ಪಾಪದ ಕೆಲಸನ ಯಾಕೆ ಮಾಡಿದೆ, ನಮ್ಮ ಮನೇನ ಸರ್ವನಾಶ ಮಾಡಬೇಕು ಅಂತ ಯಾಕೆ ಅನ್ಕೊಂಡೆ ಅನ್ನೋದನ್ನ ನಮ್ಮ ಮನೆಯವ್ರ ಮುಂದೆ ನೀನು ಒಪ್ಕೋಬೇಕು. ಅದಕ್ಕೆ 2 ದಿನ ನಿನಗೆ ನಾನು ಟೈಮ್ ಕೊಡ್ತಾ ಇದ್ದೀನಿ. ಹಾಗಂತ ಆ 2 ದಿನ ನಿನ್ನನ್ನು ನಾನು ಸಹಿಸ್ಕೋತೀನಿ ಅಂತ ಅನ್ಕೋಬೇಡ. ಆ 2 ದಿನ ನೀನು ಆ ಮನೇಲಿ ನಾನು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರಬೇಕು. ನನಗೆ ಹೇಳ್ದೆ ಯಾವ ಕೆಲಸನೂ ನೀನು ಮಾಡಿಕೊಡುದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.